बीजापुर से एक बड़ी खबर सामने आ रही है। शहर के मशहूर गोल गुंबज के सामने लगभग 9 करोड़ रुपए का विकास काम की शुरुआत की गई। बीजापुर शहर के गोल गुंबज के सामने आज विकास का एक नया अध्याय शुरू हुआ। मिनिस्टर एमबी पाटिल की मौजूदगी में भूमि पूजा करके 9 करोड़ का काम शुभारंभ किया गया। इस मौके पर एमएलए विठल कतकडोंड, एक्स उपमेयर और वार्ड नंबर 18 के कॉर्पोरेटर दिनेश हल्ली, कांग्रेस नेता अब्दुल हमीद मुशरीफ और अपर जिला सरकारी वकील एस कादरी समेत कई सियासती और सामाजिक व्यक्ति मौजूद रहे। इस दौरान मिनिस्टर एमबी पाटिल, कॉर्पोरेटर दिनेश हल्ली और एस कादरी ने मीडिया से बात करते हुए इस प्रोजेक्ट की विस्तृत जानकारी दी। नेताओं ने बताया कि ये काम शहर के विकास में एक महत्वपूर्ण कदम साबित होगा। साथ ही महात्मा गांधी नगर योजना के तहत रिलीज हुए फंड के उपयोग पर भी चर्चा की जाएगी। कुल मिलकर बीजापुर में विकास को लेकर तेजी से काम जारी है और आने वाले समय में और भी बड़े परियोजनाओं की उम्मीद की जा रही है। ಇದು ಮಹಾನಗರ ಪಾಲಿಕೆಯ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ನಗರ ಯೋಜನಾ ಇಲ್ಲಿ ಸುಮಾರು 1.5 ಕೋಟಿ, ಒಟ್ಟಾರೆ ಈ ವಾರ್ಡ್ಗೆ 3.5 ಕೋಟಿ ರೂಪಾಯಿ. ಹಾಕಿಮ್ ಚೌಕ್ನಲ್ಲಿ ಈಗ ಇನ್ನೊಂದು ರಸ್ತೆ ಕಾಮಗಾರಿಗಳ 3 ಕೋಟಿ ರೂಪಾಯಿಯಿಂದ ನಾವು ತೆಗೆದುಕೊಳ್ತಾ ಇದೀವಿ. ಇನ್ನು 10 ದಿವಸಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಬರ್ತದೆ. ಮೊನ್ನೆ ಟೆಕ್ನಿಕಲ್ ಪರವಾಗಿ ಇನ್ನೊಂದು ಬೋರ್ಡ್ ಮೀಟಿಂಗ್ ಆಗಬೇಕಾಗಿದೆ. ಆ ಬೋರ್ಡ್ ಮೀಟಿಂಗ್ ನಂತರ ಇನ್ನೂ 140 ಕೋಟಿ ರೂಪಾಯಿ ಟೋಟಲ್, ಒಟ್ಟಾರೆ 150 ಕೋಟಿ ರೂಪಾಯಿ ಅಭಿವೃದ್ಧಿ ನಗರ ಮತಕ್ಷೇತ್ರಕ್ಕೆ ಆಗ್ತದೆ. अभी यहाँ पे जो रोड का काम किया है 1.5 करोड़ का काम है। इस वार्ड में 3.5 करोड़ का काम हो रहा है और हाकिम चौक में भी 2 करोड़ को काम अभी करने का है। और अभी 140 करोड़ महात्मा गांधी नगर योजना में टेक्निकल अप्रूवल हुआ है राज्य सरकार में। वो फाइनेंशियल अप्रूवल अभी 8-10 दिन में फाइनेंशियल अप्रूवल होने के बाद, बहुशः 10 दिन के बाद और सब काम जो है वो काम हम लेंगे। और 150 करोड़ टोटली विजयपुर नगर में रोड्स, ड्रेनेज और इतर और अदर फैसिलिटीज के लिए काम होगा। ಪ್ರಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಇವತ್ತು ಹಕೀಮ್ ಚೌಕ್ ಟು ನಮ್ಮ ಗೋಲ್ ಗುಂಬಜ್ ರೋಡು ತುಂಬ ದಿನಗಳಿಂದ ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿತ್ತು. ಇದೊಂದು ರೋಡು ತುಂಬ ವರ್ಷಗಳಿಂದನೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಗೋಲ್ ಗುಂಬಸ್ಸಿಂದ ಹಕೀಮ್ ಚೌಕ್ವರೆಗೂ ಹಾಗೂ ಲೇಡೀಸ್ ಹಾಸ್ಟೆಲು ಅರುಣ್ ಶಿಕಾರಿ ಇವತ್ತು ಒಟ್ಟು 3.5 ಕೋಟಿಗೆ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇನ್ನೂ ಕೂಡ ನಮಗೆ ಟೋಟಲಿ ನನ್ನ ವಾರ್ಡ್ಗೆ 9 ಕೋಟಿಗಳ ಅನುದಾನ ಬಂದಿದೆ. ಈಗ ಕಾಮಗಾರಿ ನಾಳೆಯಿಂದನೇ ಎಲ್ಲರೂ ಚಾಲನೆ ಮಾಡಲಾಗ್ತದೆ. ನಮ್ಮ ವಾರ್ಡಿನ ಜನತೆ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೂ, ನಮ್ಮ ಉಸ್ತುವಾರಿ ಸಚಿವರ ಸಾಹೇಬ್ರಿಗೂ, ನಮ್ಮ ಕಡಗೊಂಡ ಸಾಹೇಬ್ರಿಗೂ, ನಮ್ಮ ಜನತೆಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಸರ್, ನೀವು ಇಷ್ಟು ಚಲೋ ಕೆಲಸ ಮಾಡಾಕ್ತೀರಿ. ವಾರ್ಡ್ ಮಂದಿನೂ ನಿಮಗೆ ಬಹಳ ಇದು ಕಾಂಗ್ರೆಸ್ ಕೊಡ್ಲಿಕ್ಕಿತ್ತಾರ. ನೀವು ಇಂಥ ಕೆಲಸ ಹೇಗೆ ಮಾಡ್ಲಾಗ್ತೀರಿ ಅಂತ ಹೇಳಿ ಎಲ್ಲ ನನ್ನ ವಾರ್ಡಿನ ಜನತೆ ಆಶೀರ್ವಾದದಿಂದ, ನಮ್ಮ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಬಳಗದಿಂದ ನನಗೆ ಈ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನನ್ನ ವಾರ್ಡ್ನ ಜನತೆ ಪ್ರತಿಯೊಂದಕ್ಕೂ ಸಮೇತ ನನಗೆ ಸಾಥ್ ಕೊಡ್ತಿರೋದು ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ನನ್ನ 2.5 ವರ್ಷ ಅಧಿಕಾರ ಇದೆ. ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನಾನು ನನ್ನ ವಾರ್ಡ್ ಜನತೆಗೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಗೋಲ್ ಗುಂಬಜ್ ಟು ಹಕೀಮ್ ಚೌಕ್ ರೋಡ್ ತುಂಬಾ ದಿವಸದಿಂದ ಹದಗೆಟ್ಟು, ಅದು ಪವಾಡ್ ಬಸವೇಶ್ವರ ಗುಡಿ ರೋಡ್ ಆಗಿರ್ಬೋದು, ನಮ್ಮ ಲೇಡೀಸ್ ಹಾಸ್ಟೆಲ್ ಗುಡಿ ರೋಡ್ ಆಗಿರ್ಬೋದು, ಅರುಣ್ ಶಿಕಾರಿ ಓಡಿ ಸುಂದರೇಶ್ವರ ಗುಡಿ ರೋಡ್ ಆಗಿರ್ಬೋದು, ಇನ್ನೂ ಅನೇಕ, ಆಮೇಲೆ ನಮ್ಮ ಜಾಡರ ಓಣಿ, ಒಡ್ರ ಓಣಿನಲ್ಲಿ ತುಂಬಾ ದಿನದಿಂದ UGD ವರ್ಕು ಹಾಗೂ ಮಳೆ ನೀರು ಹೋಗುವಂತ ಚರಂಡಿ ಇರಲಿಲ್ಲ. ಆ ಎಲ್ಲ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಇವತ್ತು ವಿಜಯಪುರ ನಗರದ ವಾರ್ಡ್ ನಂಬರ್ 18ರಲ್ಲಿ ಕಾರ್ಪೊರೇಟರ್ ಆದ ಶ್ರೀ ಹಳ್ಳಿ ಇವರು ನಿರಂತರ ಶ್ರಮದಿಂದ ಮತ್ತು ಇವರ ನಿರಂತರ ಈ ವಾರ್ಡಿನ ಜನತೆಯ ಸೇವೆಗಾಗಿ ಶ್ರಮಿಸಿದ್ದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು 3.5 ಕೋಟಿ ಅನುದಾನ ಬಿಡುಗಡೆಗೊಳಿಸಿ ಈ ಗೋಲ್ ಗುಂಬಜ್ದಿಂದ ಹಕೀಮ್ ಚೌಕ್ ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ.
ಈ ಗುದ್ಲಿ ಪೂಜೆಯಿಂದ ನಾವು ಒಂದು ಬಸನಗೌಡ ಪಾಟೀಲ್ ಯತ್ನಾಳ ಅವರು ಯಾವತ್ತು ಅಲ್ಪಸಂಖ್ಯಾತರ ಭೌಗೋಳಿಕ ಏರಿಯಾಗಳಲ್ಲಿ ವಾರ್ಡ್ಗಳಲ್ಲಿ ನಾನು ಯಾವುದೂ ಅಭಿವೃದ್ಧಿ ಮಾಡುವುದಿಲ್ಲ, ಗಡ್ಡ ಟೊಬ್ಗಿ ಇದ್ದವರು ನನ್ನ ಕಚೇರಿಗೆ ಬರಬಾರದು ಅನ್ನುವಂಥದ್ದು ಒಂದು ಅವೇಳನಕಾರಿಯನ್ನಾಗಿ ಮಾತನಾಡುತ್ತಿದ್ದನ್ನು ಇವತ್ತು ಹಳ್ಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಅವರು ಸಾಬೀತುಪಡಿಸಿದ್ದಾರೆ. ರಾಜತಂತ್ರ ಮತ್ತು ರಾಜನೀತಿ ಅಂದ್ರೆ ಸರ್ವ ಜನಾಂಗ ಸುಖಿನೋ ಭವ ಅನ್ನುವಂಥ, ಸರ್ವ ಜನಾಂಗ ಸುಖಿನೋ ಭವ, ಸರ್ವ ಜನಾಂಗ ಶಾಂತಿಯ ತೋಟ ಅನ್ನಾಗಿ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಹಳ್ಳಿಯವರ ಕಡೆಯಿಂದ ದಿನೇಶ್ ಹಳ್ಳಿಯವ್ರ ಕಡೆಯಿಂದ ನಗರ ಶಾಸಕರು ಕಲ್ಕೋಬೇಕು, ತಿಳ್ಕೋಬೇಕು ಅನ್ನೋಂಥದ್ದು ನಾನು ಮಾಧ್ಯಮದ ಮುಖಾಂತರ ನಗರ ಶಾಸಕರಿಗೆ ಒಂದು ಪಾಠ ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಅದಲ್ಲದೆ ಇವತ್ತು ನೋಡ್ರಿ, ದಿನೇಶ್ ಹಳ್ಳಿಯವರು ಈ ವಾರ್ಡಿನ ಸದಸ್ಯರ ಕಾರ್ಪೊರೇಟರ್ನಾಗಿ ಆಯ್ಕೆ ಆಗಬೇಕಾದ್ರೆ ಅವ್ರದ್ದು ಸಮಾಜದ ಒಂದು ಸಿಂಗಲ್ ಓಟ್ ಇಲ್ಲೇ ಅವರಿಗೆ ಸಾಥ್ ನೀಡಿದ್ದು ಮತ್ತು ಅವರಿಗೆ ಸಹಕಾರ ನೀಡಿದ್ದು ಆಯ್ಕೆ ಆಗಲು ಮೂಲ ಕಾರಣೀಭೂತರಾದರು ಅಲ್ಪಸಂಖ್ಯಾತರು. ಮುಸ್ಲಿಂ ಸಮಾಜದ ಸಂಪೂರ್ಣ 99% ಮತದಾನ ಇವ್ರ ಪರವಾಗಿ ಚಲಾಯಿಸಿದ್ದಕ್ಕೆ ಇವತ್ತ ಈ ಏರಿಯಾದ ಅಲ್ಪಸಂಖ್ಯಾತರಿಗೆ ಅವರು ನಂದನವರ ಮಾಡಿ ವಾರ್ಡನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ವಾರ್ಡದ ಮುಸ್ಲಿಂ, ಹಿಂದೂ, ದಲಿತ್ ಸಮಾಜ ಮತ್ತು ಇತರೆ OBC ಸಮಾಜ ಎಲ್ಲ ಮತದಾರರು ಇವತ್ತು ಇವರದು ಚಿರಋಣಿಯಾಗಿ ನಾವು ಅವರಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.